ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು SSLC ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವ 3 ಅಂಕದ ಪ್ರಶ್ನೋತ್ತರಗಳ ಸರಣಿಯನ್ನು ನೋಡೋಣ. ಇದು 65ನೇ ಸರಣಿ. ರೈತವಾರಿ ಪದ್ಧತಿ 1792ರಲ್ಲಿ ಅಲೆಕ್ಸಾಂಡರ್ ಲೀಡ್ ಇವರು ಬಾರಾಮಹಲ್ನಲ್ಲಿ ಜಾರಿಗೆ ತರ್ತಾರೆ. ರೈತವಾರಿ ಪದ್ಧತಿಯನ್ನು 1792ರಲ್ಲಿ ಅಲೆಕ್ಸಾಂಡರ್ ಲೀಡ್ ಅನ್ನೋರು ಬಾರಾಮಹಲ್ನಲ್ಲಿ ಜಾರಿಗೆ ತರ್ತಾರೆ. 1801ರಲ್ಲಿ ಥಾಮಸ್ ಮನ್ರೋ ಮದ್ರಾಸ್ ಮತ್ತು ಮೈಸೂರುಗಳಲ್ಲಿ ಜಾರಿಗೆ ತರ್ತಾರೆ. ಈ ರೈತವಾರಿ ಪದ್ಧತಿಯನ್ನು ಬಾರಾಮಹಲ್ನಲ್ಲಿ ಅಲೆಕ್ಸಾಂಡರ್ ಲೀಡು 1792ರಲ್ಲಿ ಜಾರಿಗೆ ತಂದರೆ 1801ರಲ್ಲಿ ಥಾಮಸ್ ಮನ್ರೋ ಮದ್ರಾಸ್ ಮತ್ತು ಮೈಸೂರುಗಳಲ್ಲಿ ಜಾರಿಗೆ ತರ್ತಾರೆ. ಸರ್ಕಾರ ಮತ್ತು ರೈತರ ನಡುವೆ ನೇರ ಸಂಪರ್ಕವಾಯಿತು. ಈ ರೈತವಾರಿ ಪದ್ಧತಿಯಲ್ಲಿ ಮಧ್ಯದಲ್ಲಿ ಯಾರೇ ಜಮೀನ್ದಾರರು ಇರಲಿಲ್ಲ, ನೇರವಾಗಿ ರೈತರು ತೆರಿಗೆಯನ್ನು ಸರ್ಕಾರಕ್ಕೆ ಕೊಡಬೇಕಾಗಿತ್ತು. ಹೀಗಾಗಿ ಸರ್ಕಾರ ಮತ್ತು ರೈತರ ನಡುವೆ ನೇರ ಸಂಪರ್ಕವಾಯಿತು. ರೈತನು ಭೂ ಒಡೆಯನಾದನು. ಈ ಮೊದಲು ಭೂಮಿಯ ಮಾಲೀಕ ಯಾರಿದ್ದಾರೆ ಅಂದರೆ ಜಮೀನ್ದಾರ ಇದ್ದ. ಆದರೆ ಇಲ್ಲಿ ಭೂಮಿಯ ಮಾಲೀಕ ಒಡೆತನ ಯಾರಿಗೆ ಹೋಯಿತು ಅಂದರೆ ರೈತನಿಗೆ ಹೋಯಿತು. ಅಂದರೆ ರೈತನೇ ಭೂ ಒಡೆಯನಾಗ್ತಾನೆ. ಇಲ್ಲಿ ರೈತನೇ ಭೂ ಕಂದಾಯವನ್ನು ಸಲ್ಲಿಸಬೇಕಿತ್ತು. ರೈತನೇ ನೇರವಾಗಿ ಸರ್ಕಾರಕ್ಕೆ ಭೂ ಕಂದಾಯವನ್ನು ಕಟ್ಟಬೇಕಿತ್ತು. ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ಯಾವ ರೀತಿ ಕಟ್ತಾ ಇದ್ರು ಅಂದರೆ ರೈತರು ತೆರಿಗೆಯನ್ನ ಜಮೀನ್ದಾರಿ ಕೊಡ್ತಿದ್ರು, ಜಮೀನ್ದಾರ ಸರ್ಕಾರಕ್ಕೆ ಕಟ್ತಾ ಇದ್ದ. ಎಲ್ಲಿ? ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ. ಮಹಲ್ವಾರಿ ಪದ್ಧತಿಯಲ್ಲಿ ಸಾಮೂಹಿಕವಾಗಿ ತೆರಿಗೆಯನ್ನು ಕಟ್ತಾ ಇದ್ರು. ಆದರೆ ರೈತವಾರಿ ಪದ್ಧತಿಯಲ್ಲಿ ರೈತ ನೇರವಾಗಿ ಸರ್ಕಾರಕ್ಕೆ ತೆರಿಗೆಯನ್ನು ಸಲ್ಲಿಸಬೇಕಿತ್ತು. 50% ಭೂ ಕಂದಾಯ ಸಲ್ಲಿಸಬೇಕಿತ್ತು. ನೋಡಿ, ರೈತವಾರಿ ಪದ್ಧತಿಯಲ್ಲಿ 50% ಅಂದರೆ ಉತ್ಪಾದನೆಯ 50% ಭೂ ಕಂದಾಯವನ್ನು ಸಲ್ಲಿಸಬೇಕಿತ್ತು. ಉದಾಹರಣೆಗಾಗಿ ಹೇಳೋದಾದರೆ, ನೀವು 100 ಚೀಲ ಭತ್ತವನ್ನು ಬೆಳೆದರೆ 50 ಚೀಲ ಭತ್ತವನ್ನು ಸರ್ಕಾರಕ್ಕೆ ಕೊಡಬೇಕು. ನೀವು 50 ಚೀಲ ಭತ್ತ ಬೆಳೆದರೆ 25 ಚೀಲ ಭತ್ತವನ್ನು ಸರ್ಕಾರಕ್ಕೆ ಕೊಡಬೇಕು. ಅಂದರೆ ಉತ್ಪಾದನೆಯ 50% ಭೂ ಕಂದಾಯವನ್ನು ಸಲ್ಲಿಸಬೇಕಿತ್ತು. ರೈತರು ಸಂಕಷ್ಟಕ್ಕೆ ಒಳಗಾದರು. ನೋಡಿ, ರೈತರು ಸಂಕಷ್ಟಗಳಿಗೆ ಒಳಗಾಗ್ತಾರೆ. ಯಾಕೆ ಅಂತಂದರೆ ಉತ್ಪಾದನೆಯ 50% ತೆರಿಗೆ ಕೊಡೋದಂದರೆ ರೈತರು ಸಂಕಷ್ಟಕ್ಕೆ ಒಳಗಾಗಿಬಿಡ್ತಾರೆ. ಇದು ರೈತವಾರಿ ಪದ್ಧತಿಯ ಪ್ರಮುಖ ಅಂಶಗಳು. ಬ್ರಿಟಿಷರ ಕಂದಾಯ ನೀತಿಯ ಪರಿಣಾಮಗಳು. ಒಟ್ಟಾರೆಯಾಗಿ ಕಾಯಂ ಜಮೀನ್ದಾರಿ ಪದ್ಧತಿ ಇರ್ಬೋದು, ಮಹಲ್ವಾರಿ ಪದ್ಧತಿ ಇರ್ಬೋದು, ರೈತವಾರಿ ಪದ್ಧತಿ ಇರ್ಬೋದು, ಒಟ್ಟಾರೆಯಾಗಿ ಬ್ರಿಟಿಷರ ಕಂದಾಯ ನೀತಿಯ ಪರಿಣಾಮಗಳೇನು ಅನ್ನೋದನ್ನು ನೋಡೋಣ. ಜಮೀನ್ದಾರರು ಹುಟ್ಟಿಕೊಂಡರು. ಬ್ರಿಟಿಷರ ಒಂದು ಕಂದಾಯ ನೀತಿಗಳಲ್ಲಿ ಯಾರು ಹುಟ್ಕೊಳ್ತಾರೆ ಅಂದರೆ ಜಮೀನ್ದಾರರು ಹುಟ್ಕೊಳ್ತಾರೆ. ರೈತರು ಸಂಕಷ್ಟಗಳಿಗೆ ಒಳಗಾದರು. ಯಾವುದೇ ಪದ್ಧತಿ ತಗೋ, ಒಟ್ಟಾರೆಯಾಗಿ ರೈತರು ಏನಾಗ್ತಾರೆ ಅಂದರೆ ಸಂಕಷ್ಟಗಳಿಗೆ, ತೊಂದರೆಗೆ ಒಳಗಾದರು. ಭೂಮಿ ಮಾರಾಟದ ವಸ್ತುವಾಯಿತು. ಬ್ರಿಟಿಷರು ಜಾರಿಗೆ ತಂದಿರತಕ್ಕಂಥ ಈ ಕಂದಾಯ ನೀತಿಗಳೇನಿದ್ದಾವಲ್ಲ, ಅದರ ಒಂದು ವ್ಯವಸ್ಥೆಯಲ್ಲಿ ಭೂಮಿ ಏನಾಯಿತು ಅಂದರೆ ಒಂದು ಮಾರಾಟದ ವಸ್ತುವಾಯಿತು. ಜಮೀನನ್ನು ಪರಭಾರೆ ಮಾಡಿದರು. ಜಮೀನನ್ನು ಮಾರಾಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ರೈತರು ಕಚ್ಚಾ ವಸ್ತುಗಳನ್ನೇ ಬೆಳೆಯಬೇಕಾಯಿತು. ಅಂದರೆ ಬ್ರಿಟಿಷರು ಯಾವ ಕಚ್ಚಾ ವಸ್ತುಗಳನ್ನು ಬೆಳಿಬೇಕು ಅಂತ ಹೇಳ್ತಾರೆ, ಆ ಕಚ್ಚಾ ವಸ್ತುಗಳನ್ನು ರೈತರು ತಮ್ಮ ಭೂಮಿಯಲ್ಲಿ ಬೆಳಿಬೇಕಾಯಿತು. ಲೇವಾದೇವಿಗಾರರು ಬಲಿಷ್ಠರಾದರು. ಲೇವಾದೇವಿಗಾರರು ಅಂದರೆ ಸಾಲ ಕೊಡ್ತಕ್ಕಂಥ ವ್ಯಕ್ತಿಗಳು. ಲೇವಾದೇವಿಗಾರರು ರೈತರಿಗೆ ಸಾಲ ಕೊಟ್ಬಿಟ್ಟು ಹೆಚ್ಚಿನ ಬಡ್ಡಿಯನ್ನು ಪಡೆಯುವುದರ ಮೂಲಕ ಅವರು ಬಹಳಷ್ಟು ಬಲಿಷ್ಠರಾದರು, ಶ್ರೀಮಂತರಾದರು. ಹೀಗಾಗಿ ಬ್ರಿಟಿಷರ ಕಂದಾಯ ನೀತಿಯ ಪರಿಣಾಮಗಳನ್ನು ನೋಡೋದ್ರಿಂದ ನಮಗೆ ಏನು ಗೊತ್ತಾಯಿತು ಅಂದರೆ ಜಮೀನ್ದಾರರು ಬೆಳೆದ್ಬಿಟ್ರು, ರೈತರು ಸಂಕಷ್ಟಗೊಳಗಾದರು, ಆನಂತರ ಭೂಮಿ ಮಾರಾಟದ ವಸ್ತು ಆಯಿತು, ಲೇವಾದೇವಿಗಾರರು ಹುಟ್ಕೊಂಡ್ಬಿಟ್ರು ಅನ್ನೋದು ಇದರ ಒಂದು ಫೈನಲ್ ಆಗಿ ನಾವು ತಿಳ್ಕೊಳ್ತೇವೆ. ಹೀಗಾಗಿ ಬ್ರಿಟಿಷರ ಕಂದಾಯ ನೀತಿಯಿಂದ ಒಟ್ಟಾರೆಯಾಗಿ ರೈತರು ಸಂಕಷ್ಟಕ್ಕೆ ಒಳಗಾಗ್ತಾರೆ. ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು. ಭಾರತದಲ್ಲಿ ಬ್ರಿಟಿಷರು ಆಳ್ವಿಕೆ ಮಾಡುವ ಸಮಯದಲ್ಲಿ ಭಾರತದಲ್ಲಿ ಅವರು ಶಿಕ್ಷಣದ ಸುಧಾರಣೆಗಳನ್ನು ಮಾಡ್ತಾರೆ. ಹಾಗಾದರೆ ಅದರ ಪರಿಣಾಮಗಳು ಏನಾದವು ಅನ್ನೋದನ್ನು ನೋಡೋಣ. ರಾಷ್ಟ್ರೀಯವಾದಿ ಬೆಳೆಯಿತು.
ಭಾರತೀಯರಲ್ಲಿ ರಾಷ್ಟ್ರೀಯವಾದಿ ಏನಾಗ್ತಾ ಹೋಗ್ತು, ಬೆಳೀತಾ ಹೊರಟು. ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯ ಬೆಳೆಯಿತು. ಬ್ರಿಟಿಷ್ ಶಿಕ್ಷಣದಿಂದ ಸ್ಥಳೀಯ ಭಾಷೆಗಳು ಬೆಳೀಲಿಕ್ಕೆ ಸ್ಟಾರ್ಟ್ ಆದವು, ಲೋಕಲ್ ಲ್ಯಾಂಗ್ವೇಜಸ್. ಹಾಗೆ ಸಾಹಿತ್ಯ ಬೆಳೀತು. ಭಾರತೀಯರು ಅಂದ್ಕೊಂಡ್ರು ನಾವು ಯಾಕಪ್ಪ ಬರಿಬಾರ್ದು, ಇವರು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದರು. ವೃತ್ತ ಪತ್ರಿಕೆಗಳು ಬೆಳೆದವು. ಜನ ಬ್ರಿಟಿಷ್ ಶಿಕ್ಷಣವನ್ನು ನೋಡಿಬಿಟ್ಟು ಅವರೆಲ್ಲ ಲೇಖನಗಳನ್ನು ಬರೀತಾರೆ, ಅವರೆಲ್ಲ ಕತೆ ಕಾದಂಬರಿಗಳನ್ನು ಬರೀತಾರೆ, ನಾವು ಯಾಕೆ ಬರಿಬಾರ್ದು. ಹಾಗೆ ಭಾರತೀಯರು ಕೂಡ ತಮಗೆ ಗೊತ್ತಿರೋ ಭಾಷೆ, ಲೋಕಲ್ ಭಾಷೆ, ತಮಿಳರು ತಮಿಳು ಭಾಷೆಯಲ್ಲಿ, ಕನ್ನಡಿಗರು ಕನ್ನಡ ಭಾಷೆಯಲ್ಲಿ, ಮರಾಠಿಗರು ಮರಾಠಿ ಭಾಷೆಯಲ್ಲಿ, ಆಂಧ್ರದವರು ತೆಲುಗು ಭಾಷೆಯಲ್ಲಿ, ಹೀಗೆ ತಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಅವರು ಬರಲಿಕ್ಕೆ ಸ್ಟಾರ್ಟ್ ಮಾಡಿದರು. ವೃತ್ತಪತ್ರಿಕೆಗಳು ಬೆಳೆದವು. ಧಾರ್ಮಿಕ ಸುಧಾರಣಾ ಚಳವಳಿಗಳು ಹುಟ್ಟಿಕೊಂಡವು. ಆ ಸಮಯದಲ್ಲಿ ಭಾರತ ದೇಶದಲ್ಲಿ ಅನೇಕ ಮೂಢನಂಬಿಕೆಗಳಿದ್ದು ಅವುಗಳನ್ನು ಹೊಡೆದೋಡಿಸುವ ಸಲುವಾಗಿ ಅನೇಕ ಸಮಾಜ ಸುಧಾರಕರು ತಮ್ಮದೇ ಆಗಿರ್ತಕ್ಕಂಥ ಒಂದು ಸಮಾಜವನ್ನು ಸ್ಥಾಪನೆ ಮಾಡ್ಕೊಂಡ್ಬಿಟ್ಟು ಸುಧಾರಣೆ ಮಾಡಲಿಕ್ಕೆ ಹೊರಟರು. ಭಾರತೀಯರ ಮೇಲೆ ಐರೋಪ್ಯ ಚಿಂತನೆಯ ಪ್ರಭಾವವಾಯಿತು. ನೋಡಿ, ಬ್ರಿಟಿಷರಲ್ಲಿರ್ತಕ್ಕಂಥ ಒಂದಿಷ್ಟು ಸಾಹಿತ್ಯವನ್ನು ಭಾರತೀಯರು ಓದಿದರು. ಅವರಲ್ಲಿರ್ತಕ್ಕಂಥ ಒಂದಿಷ್ಟು ಚಿಂತನೆಗಳು, ವಿಚಾರಗಳು ಭಾರತೀಯರ ಮೇಲೆ ಪ್ರಭಾವವಾದವು. ನಾವು ಯಾಕೆ ಬದಲಾಗಬಾರ್ದು ಅಂತ ತಿಳ್ಕೊಂಡು ಇವರೇನು ಆ ಒಂದು ಚಿಂತನೆಗಳು ಭಾರತೀಯರ ಮೇಲೆ ಪ್ರಭಾವ ಬೀರ್ತಾವೆ. ಸ್ವತಂತ್ರ ಚಳವಳಿಯ ಅರಿವು ಮೂಡಿತು. ನೋಡಿ, ಭಾರತ ನಮ್ಮ ದೇಶ, ಭಾರತವನ್ನು ಬ್ರಿಟಿಷರ ಆಳ್ವಿಕೆ ಮಾಡ್ತಾ ಇದ್ದಾರೆ, ನಾವು ಯಾಕೆ ಸ್ವತಂತ್ರವಾಗಬಾರ್ದು ಅನ್ನೋದು ಆವಾಗ ಭಾರತೀಯರಲ್ಲಿ ಕಲ್ಪನೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು, ಅರಿವು ಮೂಡಿತು. ಇವೆಲ್ಲ ಆಗಿರೋದು ಬ್ರಿಟಿಷ್ ಶಿಕ್ಷಣದ ಒಂದು ಪರಿಣಾಮಗಳು. 1909 ಶಾಸನದ ನಿಬಂಧನೆಗಳು. ಭಾರತದಲ್ಲಿ ಬ್ರಿಟಿಷರು ಆಳ್ವಿಕೆಯನ್ನು ಮಾಡಲಿಕ್ಕೆ ಪ್ರಾರಂಭಿಸಿದಾಗ ಭಾರತ ದೇಶದಲ್ಲಿ ಅವರು ಕೆಲವೊಂದಿಷ್ಟು ಶಾಸನಗಳನ್ನು ಜಾರಿಗೆ ತರ್ತಾರೆ. ಅಂಥದ್ರಲ್ಲಿ ಪ್ರಮುಖವಾಗಿರೋ ಶಾಸನ ಅಂದರೆ 1909 ಒಂದು ಶಾಸನ. ಇದರ ನಿಬಂಧನೆಗಳು ಅಂದರೆ ಏನು ಪ್ರಮುಖ ಅಂಶವನ್ನು ಒಳಗೊಂಡಿದೆ ಅನ್ನೋದನ್ನು ನೋಡೋಣ. ಈ ಶಾಸನದ ಪ್ರಕಾರ ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ರಚನೆ ಮಾಡ್ತಾರೆ. ದ್ವಿಸದನ ಅಂದರೆ 2 ಮನೆಗಳು, ಒಂದು ಮೇಲ್ಮನೆ ಇನ್ನೊಂದು ಕೆಳಮನೆ, ಹೀಗೆ ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ಜಾರಿ ತರ್ತಾರೆ. ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ರಚನೆ. ದ್ವಿಸರ್ಕಾರ ಅಂದರೆ ಒಂದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಂತ ಹೇಳ್ತೇವೆ. ಹಾಗೆ ಪ್ರಾಂತ ಅಂದರೆ ರಾಜ್ಯಗಳಲ್ಲಿ ಒಂದು ರಾಜ್ಯ ಸರ್ಕಾರ, ಇನ್ನೊಂದು ಜಿಲ್ಲಾವಾರು ಸರ್ಕಾರಗಳು, ಹೀಗೆ ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ರಚನೆ ಆಗುತ್ತೆ. ಭಾರತಕ್ಕೆ ಒಬ್ಬ ಹೈಕಮಿಷನರ್ ನೇಮಕ. ಭಾರತಕ್ಕೆ ಒಬ್ಬ ಹೈಕಮಿಷನರ್ನ ನೇಮಕ ಮಾಡ್ತಾರೆ ಬ್ರಿಟಿಷರು. ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿ. ನಾವು ಲೋಕಲ್ ಗೌರ್ಮೆಂಟ್ಸ್ ಅಂತ ಏನು ಹೇಳ್ತೇವಲ್ಲ, ಸ್ಥಳೀಯ ಸಂಸ್ಥೆಗಳು. ಸ್ಥಳೀಯ ಸಂಸ್ಥೆಗಳನ್ನ ಅಭಿವೃದ್ಧಿಪಡಿಸಿದರು ಅವಾಗಲೇ 1909 ಶಾಸನದ ಪ್ರಕಾರ. ಕೇಂದ್ರ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟ್ ಅನ್ನು ಬೇರ್ಪಡಿಸಲಾಯಿತು. ನೋಡಿ, ಈ ಮೊದಲು 1909ಕ್ಕಿಂತ ಪೂರ್ವದಲ್ಲಿ ಇಡೀ ಭಾರತ ದೇಶಕ್ಕೆ ಒಂದೇ ಒಂದು ಬಜೆಟನ್ನು ಮಂಡಿಸ್ತಿದ್ದರು. ಆದರೆ 1909 ಶಾಸನದಲ್ಲಿ ಕೇಂದ್ರ ಬಜೆಟ್ನಿಂದ ರಾಜ್ಯ ಬಜೆಟನ್ನು ಏನು ಮಾಡ್ತಾರೆ ಅಂದರೆ ಸಪ್ರೇಟ್ ಮಾಡ್ತಾರೆ, ಬೇರ್ಪಡಿಸ್ತಾರೆ. ಅಲ್ಪಸಂಖ್ಯಾತರಿಗೆ ಪ್ರತ್ಯೇಕ ಚುನಾವಣೆ ಮತಗಟ್ಟೆಯನ್ನು ಕೊಡ್ತಾರೆ. ಅಲ್ಪಸಂಖ್ಯಾತರಿಗೆ ಏನು ಈ ಮುಸ್ಲಿಮರು, ಕ್ರಿಶ್ಚಿಯನ್ರು ಇವನ್ನ ನಾವು ಹೇಳ್ತೇವಲ್ವ, ಅಂಥ ಅಲ್ಪಸಂಖ್ಯಾತರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನು ಕೊಡ್ತಾರೆ. ಇದು ತುಂಬ ಇಂಪಾರ್ಟೆಂಟು. ಯಾವುದಂದರೆ ಒಂದಂಕದ ಪ್ರಶ್ನೆಗೂ ಕೂಡ ಬರುತ್ತೆ. ಅಲ್ಪಸಂಖ್ಯಾತರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನು ಕಲ್ಪಿಸಿದ ಶಾಸನ ಯಾವುದು? 1909 ಶಾಸನ. 1935 ಶಾಸನದ ನಿಬಂಧನೆಗಳು. 1935 ಶಾಸನ ಏನು ಪ್ರಮುಖ ಅಂಶಗಳನ್ನು ಒಳಗೊಂಡಿದೆ ಅನ್ನೋದನ್ನು ನೋಡೋಣ. ಅಖಿಲ ಭಾರತ ಒಕ್ಕೂಟ ರಚನೆ. ಈ ಶಾಸನದ ಪ್ರಕಾರ ಭಾರತ ದೇಶದಲ್ಲಿ ಅಖಿಲ ಭಾರತ ಒಕ್ಕೂಟ ರಚನೆಯನ್ನು ಮಾಡ್ತಾರೆ. ಹಾಗೆ ಕೇಂದ್ರದಲ್ಲಿ ದ್ವಿಸರ್ಕಾರ ರಚನೆ ಮಾಡ್ತಾರೆ. 1909 ಶಾಸನದ ಪ್ರಕಾರ ರಾಜ್ಯದಲ್ಲಿ ದ್ವಿಸರ್ಕಾರವನ್ನು ಜಾರಿಗೆ ತಂದರೆ 1935 ಶಾಸನದ ಪ್ರಕಾರ ಕೇಂದ್ರದಲ್ಲಿ ದ್ವಿಸರ್ಕಾರವನ್ನು ಜಾರಿಗೆ ತರ್ತಾರೆ. ದ್ವಿಸರ್ಕಾರ ಅಂದರೆ 2 ಸರ್ಕಾರ, ಒಂದು ಕೇಂದ್ರ ಸರ್ಕಾರ, ಇನ್ನೊಂದು ರಾಜ್ಯ ಸರ್ಕಾರ. ನೆಕ್ಸ್ಟು RBI ಸ್ಥಾಪನೆ. RBI ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದನ್ನು ಭಾರತದ ಕೇಂದ್ರ ಬ್ಯಾಂಕು ಅಂತ ಕರಿತೇವೆ, ಬ್ಯಾಂಕುಗಳ ಬ್ಯಾಂಕು ಅಂತ ಕರಿತೇವೆ. ಹಾಗೆ ಇದನ್ನು ಸರ್ಕಾರದ ಬ್ಯಾಂಕು ಅಂತಲೂ ಕೂಡ ಕರಿತೇವೆ. ಇದರ ಕೇಂದ್ರ ಕಚೇರಿ ಮುಂಬೈಯಲ್ಲಿದೆ. ಫಸ್ಟು ಕೋಲ್ಕತ್ತಾದಲ್ಲಿತ್ತು, ನೆಕ್ಸ್ಟ್ ಅದನ್ನು ಕೋಲ್ಕತ್ತಾದಿಂದ ಮುಂಬೈಗೆ ಶಿಫ್ಟ್ ಮಾಡ್ತಾರೆ. ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ರದ್ದು. 1909 ಶಾಸನದ ಪ್ರಕಾರ ಪ್ರಾಂತ್ಯಗಳಲ್ಲಿ ಏನು ದ್ವಿಸರ್ಕಾರವನ್ನು ಜಾರಿಗೆ ತಂದಿರಲಿಲ್ಲ ಅದನ್ನು ರದ್ದು ಮಾಡ್ತಾರೆ. ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆ. ಭಾರತದಲ್ಲಿ ಫೆಡರಲ್ ಕೋರ್ಟನ್ನು ಸ್ಥಾಪನೆ ಮಾಡ್ತಾರೆ 1935 ಶಾಸನದ ಪ್ರಕಾರ.
ಪ್ರಾಂತ್ಯಗಳಿಗೆ ಸ್ವಾಯತ್ತತೆ ಕೊಡ್ತಾರೆ. ಪ್ರಾಂತ್ಯಗಳಿಗೂ ಕೂಡ ಕೆಲವೊಂದಿಷ್ಟು ಆಡಳಿತವನ್ನು ಮಾಡಿಕೊಳ್ಳಿಕ್ಕೆ ಏನು ಮಾಡ್ತಾರೆ, ಸ್ವಾಯತ್ತತೆ ಅಂದರೆ ಸ್ವತಂತ್ರವನ್ನು ಕೊಡ್ತಾರೆ. ಇದು 1935 ಶಾಸನದ ನಿಬಂಧನೆಗಳು. ಇಲ್ಲಿ 1909 ಶಾಸನ ಮತ್ತು 1935 ಶಾಸನ ಭಾಳ ಪ್ರಮುಖವಾಗಿರ್ತಕ್ಕಂಥವು. ನೀವು 3 ಅಂಕದ ಪ್ರಶ್ನೆಗಳಿಗೆ ನಿಮ್ಮದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿ, ಪಾಯಿಂಟ್ಗಳು ಇವು ಇರಬೇಕು. ನೀವು 6 ಪಾಯಿಂಟನ್ನು ಬರೆದರೆ 3 ಅಂಕಗಳು ನೀವು ಸುಲಭವಾಗಿ ಪಡಿಬೋದು. ನಮ್ಮ ಉದ್ದೇಶ ನೀವು ಬುದ್ಧಿವಂತರಾಗಬೇಕು, ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬಾಯ್.